ಚಿಂತನ ಸಿರಿ ವೈಚಾರಿಕ ಓಕುಳಿಯ ಈ ಸಮಾರಂಭದಲ್ಲಿ ಮೊಟ್ಟ ಮೊದಲಿಗೆ ಕ್ಷೇತ್ರಾಧಿಪತಿ ದೇವತೆಗೆ ನಮಸ್ಕರಿಸಿ ನನ್ನ ಗುರುಗಳನ್ನ ಹೃದಯ ಮಂದಿರದಲ್ಲಿ ಧ್ಯಾನಿಸಿ ಪೂಜಿಸಿ ನಿರಂತರ ಪ್ರಾರ್ಥಿಸುತ್ತಾ ಕಲಾಶ್ರೀ ಇವತ್ತು ಪ್ರದಾನ ಮಾಡುವ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿರ್ತಕ್ಕಂಥ ಪರಮ ಪೂಜ್ಯರ ಪಾದಗಳಿಗೆ ಸರಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸಿ ಅದೇ ಕಾರ್ಯಕ್ರಮದಲ್ಲಿ ಪ್ರಾಸ್ತಾವಿಕ ನುಡಿಗಳನ್ನು ಆಡಿರ್ತಕ್ಕಂಥ ಉತ್ತರ ಕರ್ನಾಟಕದ ಆಧ್ಯಾತ್ಮಿಕ ವೈದ್ಯರಾಗಿರುವ ಸಾಹಿತಿಗಳಾಗಿರುವ ಚಿಂತನ ಸಿರಿಯ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಡಾಕ್ಟರ್ ಶಿವಾನಂದ ಕುಬಸದವರಲ್ಲಿ ಸದಸ್ಯರಾಗಿರ್ತಕ್ಕಂಥ ರನ್ನ ಪ್ರತಿಷ್ಠಾನದ ಶ್ರೀ ಎಸ್ ಸರಗನಾಚಾರಿ ಮಠ್ ಅವರಲ್ಲಿ ಈ ಕಾರ್ಯಕ್ರಮಕ್ಕೆ ಮೂಲ ಕಾರಣೀಭೂತರಾಗಿ 20 ವರ್ಷಗಳ ತರುವಾಯವಾಗಿ ನಡ್ಕೊಂಡು ಬಂದಿರತಕ್ಕಂಥ ಈ ಕಾರ್ಯಕ್ರಮದಲ್ಲಿ ದಿವಂಗತ ವಸನ್ನ ದೇಸಾಯಿ ಹಾಗೂ ಅವರ ಸಮಕಾಲೀನ ಎಲ್ಲ ಹಿರಿಯರನ್ನ ಈ ವೇದಿಕೆ ಮುಖಾಂತರ ಸ್ಮರಣೆ ಮಾಡಿಕೊಂಡು ಜನಪದ ಉತ್ಸವದ ಈ ಕಾರ್ಯಕ್ರಮಕ್ಕೆ ಅಣಿಯಾಗೋಣ. ಈ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂಥ ಈ ನಾಡಿನ ಹೆಸರಾಂತ ನಾಟಕಕಾರ, ನಾಟಕ ರಂಗದ ಬರಹಗಾರ, ಸಾಹಿತಿ, ಲಾವಣಿಯಲ್ಲಿ ತನ್ನದೇ ಆದ ವಿಶಿಷ್ಟವಾದ ಕೊಡುಗೆಯನ್ನ ಉತ್ತರ ಕರ್ನಾಟಕದಿಂದ ದಕ್ಷಿಣ ಕರ್ನಾಟಕಕ್ಕೆ, ದಕ್ಷಿಣ ಕರ್ನಾಟಕದಿಂದ ಉತ್ತರ ಕರ್ನಾಟಕಕ್ಕೆ ಬೆಸೆದು ಕೊಂಡಿಯಾಗಿರ್ತಕ್ಕಂಥ ಹಿರಿಯರಾಗಿರುವ BR ಪೊಲೀಸ್ ಪಾಟೀಲ್ ಅವರಲ್ಲಿ, ನನ್ನ ಜೊತೆಗೆ ಇವತ್ತು ವೇದಿಕೆ ಹಂಚಿಕೊಂಡಿರ್ತಕ್ಕಂಥ ಸುನಿಲ್ ಬಿರಾದರ್ ಅವರಲ್ಲಿ, RS ಪಾಟೀಲ್ ಅವರಲ್ಲಿ, ಒಂದೇ ಮಾತಿನಲ್ಲಿ ಜನಪದ ಮತ್ತು ಜಾನಪದ ಎಂಬ ವ್ಯಾಖ್ಯಾನಕ್ಕೆ ಅರ್ಥವನ್ನು ತಿಳಿಸಿರ್ತಕ್ಕಂಥ ಡಾಕ್ಟರ್ ಸಂಗಮೇಶ್ ಕಲ್ಯಾಣಿ ಅವರನ್ನ, ಅಣ್ಣಿಗೇರಿ ಸರ್ ಅವರನ್ನ ಮೊದಲು ಮಾಡಿಕೊಂಡು ಅವರೆಲ್ಲ ಸದಸ್ಯ ಬಳಗಕ್ಕೆ ವೇದಿಕೆ ಮುಂಭಾಗದಲ್ಲಿ ಕುಳಿತಿರ್ತಕ್ಕಂಥ ಸರ್ವಶ್ರೀ ಶರಣರೇ, ಶರಣ ತಂದೆ ತಾಯಂದಿರೇ, ತಮ್ಮೆಲ್ಲರಿಗೂ ವೇದಿಕೆ ಪೂರ್ವಕವಾಗಿ ನಮಸ್ಕಾರಗಳು. ಶರಣ ಜನಪದ ಉತ್ಸವ ಕಾರ್ಯಕ್ರಮದರಿ ಈಗ ಮತ್ತು ನಾ ಈಗ ಮಾತಾಡ್ಬೇಕ್ರಿ. ಜನಪದ ಚಾಲು ಆತ್ರಿ ಈಗ. ಪುಸ್ತಕೀಯ ಭಾಷೆವನ್ನು ಬಿಟ್ಟು ಉತ್ಸವ ಅಂದ್ರ 21ನೇ ಶತಮಾನದಲ್ಲಿ ಆಹಾರದ ಪದ್ಧತಿ, ಸಂಸ್ಕಾರದ ಪದ್ಧತಿ, ಸಂಸ್ಕೃತಿಯ ಪದ್ಧತಿ, ನಡೆನುಡಿಗಳು, ಆಚಾರ ವಿಚಾರ ಕಳೆದು ಹೋಗ್ತಕ್ಕಂಥ ಸಂದರ್ಭದಲ್ಲಿ ಅವುಗಳನ್ನ ಅರಿವು ಮಾಡಿಕೊಳ್ಳಿಕ್ಕೆ ಏನು ಕಾರ್ಯಕ್ರಮ ಹಮ್ಮಿಕೊಂತಾರಲ್ಲ ಇವಕ್ಕ ಜನಪದ ಉತ್ಸವ ಅಂತ ನಾವು ಹೇಳ್ತೀವ್ರಿ. ಇದಕ್ಕೆ ಜನಪದ ಉತ್ಸವ ಅಂತೀವಿ. ಇದಕ್ಕೆ ನಾವು ಏನ್ ಹೇಳ್ತೀವಿ ಅಂದ್ರ ಜನಪದರ ಬದುಕು. ಬಹಳ ಆಡು ಭಾಷೆದಾಗ ಹೇಳ್ಬೇಕಂದ್ರೆ ಜನಪದ ಹಬ್ಬ. ಜನಪದ ಹಬ್ಬ ಅಂದ್ರೆ ಏನು? ಹಳ್ಳಿ ಒಳಗ ಏನ ತಂದೆ ತಾಯಂದ್ರು ನಿತ್ಯದ ತಮ್ಮ ಬದುಕನ್ನು ಮಾಡ್ಕೊಂತ ಏನು ಬದುಕ್ತಾರಲ್ಲ, ಏನ್ ಜೀವನ ನಡೆಸ್ತಾರಲ್ಲ, ಅದಕ್ಕೆ ನಾವು ಜನಪದ ಉತ್ಸವ, ಜನಪದ ಹಬ್ಬ ಅಂತ ಹೇಳ್ತೀವಿ. ಈ ಒಟ್ಟಾರೆ ಇರ್ತಕ್ಕಂಥ ಜನಪದ ಉತ್ಸವ ಇದಕ್ಕೆ ಕಾರ್ಯಕ್ರಮಕ್ಕೆ ಹೆಸರು ಕೊಟ್ಟಿವಿ ಅಂದ್ರ ಅದನ್ನು ಭೇದಿಸಿ ನೋಡಿದಾಗ ಏನೇನು ಬರ್ತದಪ್ಪ ಅಂತಂದ್ರ ಮೊದಲಿಗೆ ಪ್ರಾರಂಭವಾಗುವುದು ತಾಯಿಯಿಂದ. ತಾಯಿಯನ್ನ ಅವಳನ್ನ ಆ ಬಳ್ಳಿ, ಜನಪದದ ಬಳ್ಳಿ ಸುತ್ತಾಕೊಂಡದ್ರಿ. ನೋಡಿರ್ಬೇಕಾದ್ರೆ ಬೆಳಗಾಗಿ ನಾನೆದ್ದ ಯಾರ್ಯಾರ ನೆನೆಯಲಿ ಎಳ್ಳು ಜೀರಿಗೆ ಬೆಳೆಯೋಳ, ಈ ಎಳ್ಳು ಜೀರಿಗೆ ಬೆಳೆಯೋಳ ಭೂಮ್ತಾಯ್ನ ಎದ್ದೊಂದ ಗಳಗಿ ನೆನದೇ. ಉತ್ತರ ಕರ್ನಾಟಕದೊಳಗೆ ಕಬ್ಬು ಭಾಳ ಬೆಳಿತಾರೆ. ಅರಿಶಿನ 17,000 ಏನು 18,000 ರೂಪಾಯಿ ಹೋಗಿರ್ತೈತೆ. ಮಣ್ಣು ಕೇಳಿದ್ವಿ ನಾವು. ನಮ್ಮ ತಾಯಿ ಅರಿಶಿನ ಬೆಳೆಯವಳ, ಕಬ್ಬು ಬೆಳೆಯವಳ, ಬೆಳ್ಳುಳ್ಳಿ ಬೆಳೆಯವಳ, ಗಜರಿಕಾಯಿ ಬೆಳೆಯವಳ ಯಾಕೆ ಕಾಣಲಿಲ್ಲ ನಮ್ಮ ತಾಯಿ ಅನ್ನಕ್ಕ ಒಂದು ಕಾರಣದ. ಹುಡುಕಾಡ್ಕೊಂತ ಹೋದಾಗ ಅದ್ಭುತವಾದ ಒಂದು ಮಾಹಿತಿ ಬಂದ್ಬಿಡ್ತೀರಿ. ಕೇಳಿಬಿಡ್ರಿ, ಹೇಳಿಬಿಡ್ತೀನಿ. ಬೆಳಗಾಗಿ ನಾನಿದ್ದ ಯಾರ್ಯಾರ ನೆನೆಯಲಿ ಎಳ್ಳು ಜೀರಿಗೆ ಬೆಳೆಯೋಳ, ಎಳ್ಳು ಜೀರಿಗೆ ಬೆಳೆಯೋಳ ಭೂಮ್ತಾಯ್ನ ಎತ್ತೊಂದ ಗಳಗಿ ನೆನದೇನ, ಎತ್ತೊಂದ ಗಳಗಿ ನೆನದೇ.
ನಿಮಗ ಹಿರಿಯರನ್ನು ಬಿಟ್ಟು ಪೀಳಿಗೆಗೆ ನಮ್ಮ ತಾಯಂದ್ರು ಇವತ್ತು ಜನ್ಮ ಎಲ್ಲಿ ಕೊಡ್ತಾರಪ್ಪ ಅಂತಂದ್ರ ದವಾಖಾನೆಗೆ ಜನ್ಮ ಕೊಡ್ತಾರ. 30-40 ವರ್ಷದ ಹಿಂದೆ ಹೋಗಿಬಿಟ್ಟಿವಂದ್ರ ಎಲ್ಲಾ ತಾಯಂದ್ರು ಜನ್ಮ ಕೊಡ್ತಿದ್ರು ಎಲ್ಲಿ ಮನ್ಯಾಗ. ನಮ್ಮಪ್ಪನ ಜನ್ಮ ಮನ್ಯಾಗ ಆಗೈತ್ರಿ. ಬರೋಬ್ಬರ 1 ಡಜನ್ ಹಡ್ದಾಡ್ರಿ ನಮ್ಮಪ್ಪ ಎಣ್ಣೆದವ 1 ಡಜನ್ ರೀ. ಆಕಿ ತೀರ್ಕೊಳ್ತಾನೂ ನಾ ಆಕಿನ ಗಮನಿಸಿದೀನಿ. ಇಷ್ಟು ಚೆನ್ನಾಗಿ ಕೆಲಸ ಮಾಡ್ತಿದ್ಲು, ಚಲೋ ತಿಂಗ್ ಊಟ ಮಾಡ್ತಿದ್ಲು. ಯಾಕಂದ್ರ ಅಂತ ಪದ್ಧತಿ, ಅಂತ ಆಹಾರ ಮೈ ಗುಡಿಸ್ಕೊಂಡು ಬಂದಿದ್ರು. ಅವಾಗ ಸೂಲಿಗಿತ್ಯತ್ತು ಮನೆಗೆ ಬರ್ತಿದ್ಲ್ರಿ. ಮನೆಗೆ ಬಂದಾಕಿ ಏನು ಮಾಡ್ತಿದ್ಲಂದ್ರ ಈ ಹೊಟ್ಲಿದ್ದ ಹೆಣ್ಮಕ್ಳಿಗೆ, ಗರ್ಭಿಣಿ ಸ್ತ್ರೀಯರಿಗೆ ದಡಕ್ಕಿನ ಏನ್ ಕೊಡ್ತಿದ್ಲಂದ್ರ ಜೀರಿಗೆ ಕಷಾಯ ಮಾಡಿ ಕೊಡ್ತಿದ್ಲತ್ರಿ. ಈ ಜೀರಿಗೆ ಕಷಾಯ ಮಾಡಿ ಕೊಡುವುದರಿಂದ ಆ ಗರ್ಭಿಣಿಯ ಸ್ತ್ರೀ ಏನಾಗ್ತಿತ್ತಂದ್ರ ಸರಳವಾಗಿ ಹೆರಿಗೆ ಹಾಕಿತ್ತಂತ. ಅದಕ್ಕ ಜೀರಿಗೆ ನೆನಿತಾಳಕಿ. ಬೆಳಗಾಗಿ ನಾನೆದ್ದ ಯಾರ್ಯಾರ ನೆನೆಯಲೆ ಎಳ್ಳು ಜೀರಿಗೆ ಬೆಳೆಯೋಳ. ಜೀರಿಗೆ ಯಾಕೆ ನಡೆದಂದ್ರ ಹುಟ್ಟಿಗೆ ಕಾರಣ ಆಗ್ಯದ, ನನ್ನ ಜನ್ಮಕ್ಕೆ ಕಾರಣ ಆಗ್ಯದ. ಅದಕ್ಕ ಜೀರಿಗೆ ನೆನಿತಾಳ. ಎಳ್ಳು ಯಾಕೆ ನೆನಿತಾಳ ಅಂದ್ರ ನಮ್ಮ ಹಿರಿಯರಿಗೆ ಗೊತ್ತಿತ್ತು ಯಾವ್ಯಾವ ಖಾದ್ಯವನ್ನ ಯಾವ್ಯಾವ ಸಮಾರಂಭದೊಳಗ ಯಾವ್ಯಾವ ಹಬ್ಬಕ್ಕೆ ಕೊಡಬೇಕು ಅನ್ನೋದು ಗೊತ್ತಿರ್ಲಿ ನಿಮ್ಗ. ಸಂಕ್ರಾಂತಿ ಬತ್ತಂದ್ರ ಚಜ್ಜಿ ರೊಟ್ಟಿ ಮಾಡ್ತಾರ ನೋಡ್ರಿ. ಚಜ್ಜಿ ರೊಟ್ಟಿ ಹಂಗ ಮಾಡಂಗಿಲ್ಲ, ಎಳ್ಳು ಹಚ್ಚಿದ ಮಾಡ್ತಾರ. ಎಳ್ಳು ಶಾಖೋತ್ಪನ್ನವಾಗ್ಯದ, ಕಾವದ ನೋಡ್ರಿ. ಬೆಚ್ಚಗಿದ್ರ ಮನುಷ್ಯ ಏನಂತಾರ, ತಣ್ಣಗಿದ್ರೆ ಏನಂತಾರ, ಬೆಚ್ಚಗಿದ್ರೆ ಏನಂತಾರ ಜೀವಂತ ಐತತ್ತ, ತಣ್ಣಗಾಗಿದ್ರ ಬಗೆ ಐತೆ ಶಿವಾಯನ ಮಾಡು. ಅದು ಜೀವನಕ್ಕೆ ಕಾರಣ ಆಗ್ಯದ ಎಳ್ಳು, ಜನ್ಮಕ್ಕೆ ಕಾರಣ ಆಗ್ಯದ ಜೀರಿಗೆ. ಬೆಳಗಾಗಿ ನಾನೆದ್ದ ಯಾರ್ಯಾರ ನೆನೆಯಲೆ ಎಳ್ಳು ಜೀರಿಗೆ ಬೆಳೆಯೋಳ, ಎಳ್ಳು ಜೀರಿಗೆ ಬೆಳೆಯೋಳ ಭೂಮ್ತಾಯಿನ ಎತ್ತೊಂದ ಗಳಗಿ ನೆನದೆ. ಆಶೋತ್ತರಕ್ಕೆ, ದುಃಖಕ್ಕ, ದುಮ್ಮಾನಕ್ಕ, ಮನೆಯೊಳಗೆ ಯಾವುದೇ ಒಂದು ಸಮಾರಂಭ ಆದ್ರೂ ಸಹಿತ ತಾಯಿಯಂದ್ರ ಬಾಯಿಂದ, ಹಿರಿಯರ ಬಾಯಿಂದ ನಾಣ್ಣುಡಿಗಳೇನು ಬರ್ತಿದ್ದಿಲ್ಲ. ಯಾವುದು ಜನಕ್ಕೆ ಹಿತವಾಗಿ ಉಳಿದೈತ್ಲ ಅದು ಜನಪದ ಸಾಹಿತ್ಯ. ಅವೇ ನಾವು ಗಾದಿ ಮಾತುಗಳನ್ನು ನೋಡ್ತೀವಿ, ಜನಪದ ನಾಣ್ಣುಡಿಗಳನ್ನು ನೋಡ್ತೀವಿ, ಕೇಳ್ತೀವಿ. ಅದಕ್ಕೆ ನಮಗೆ ಏನು ಹೇಳಿದ್ರಿ ಹಿರಿಯರು, ಬಾಯಿಂದ ಬಾಯಿಗೆ, ಬಾಯಿಂದ ಬಾಯಿಗೆ ಬಂದಿರುವ ಸಾಹಿತ್ಯ ಅದು ಜನಪದ ಸಾಹಿತ್ಯ. ಅಳಿಯಲಾರದ ಸಾಹಿತ್ಯ, ಅಳಿಸಲಾರದ ಸಾಹಿತ್ಯ. ನಾವಿಷ್ಟು ಓದ್ಕೊಂಡಿವಂದ್ರು ಅವ್ರಂಗ ಬರ್ಯಾಕಾಗಿಲ್ರಿ. ಹಲಗೆಯ ಹಿಡಿದಿಲ್ಲ, ಬಳಪದಿ ಬರದಿಲ್ಲ, ಯಾರ್ಯಾರು ನಮಗ ಕಲಿಸಿಲ್ಲ, ಯಾರ್ಯಾರು ನಮಗ ಕಲಿಸಿಲ್ಲ ಅನುಭಾವದ ಅಮೃತ ನೋಡ ಜನಪದ. ಸಾಲಿ ಮುಂದಲ್ಲ, ಸಾಲಿ ಹಿಂದೆ ಸಹಿತ ಹೋಗಿಲ್ಲ ನಮ್ಮ ತಾಯಂದ್ರು ಹಿರಿಯರು. ಊರಾಗೊಬ್ಬ ಇದ್ದ ಹಿರಿಯ ಹೆಬ್ಬೆಟ್ನಾವಿದ್ದ. ಆ ಹಿರಿಯರು ಹೇಳ್ರಿ ಬಗೆಹರಿತ್ರಿ ಮಾತ. ಯಾಕ? ನಾಲ್ಗಿ ಮ್ಯಾಲ ನುಡಿದಂತೆ ನಡೆ ಇದೇ ಜನ್ಮ ಕಡೆ. ವೈಚಾರಿಕ ಎಂಬುದು ಏನಿಲ್ಲ ಪದ ಐತ್ ನೋಡ್ರಿ. ನುಡಿದಂಗ ನಡೆದ್ರು, ನಡೆದನ್ನ ನುಡಿದ್ರು ಜನಪದರು. ಅವತ್ತು ಅಮರ, ನಿನ್ನೆಯೂ ಅಮರ, ಇವತ್ತು ಅಮರ, ಮುಂದೆಂದೆಂದು ಅಮರ. ದಿವನ್ ಸರ್ ಹೇಳಿದ್ರಿ ಇದೇ ಮಾತು. ಯಾವತ್ತು ಜನಪದರು ಅಮರ ಅದಾರ. ಇನ್ನೊಂದು ಗೊತ್ತಿರಲಿ ನಿಮ್ಗೆ, ಎಲ್ಲ ಸಾಹಿತ್ಯಕ್ಕೂ ಮೂಲ ಸಾಹಿತ್ಯ ತಾಯಿ ಸಾಹಿತ್ಯ, ಇದು ಜನಪದ ಸಾಹಿತ್ಯ. ಆದ್ರ ಈಗ ಟ್ಯಾಕ್ಟರ್ನ್ಯಾಗ ಕೆಲವೊಂದು ಹಾಡು ಹಚ್ತಾರ ನೋಡ್ರಿ, ಅವೆಲ್ಲ ಜನಪದೇನು. ಮೊನ್ನೆ ಒಂದು ದೊಡ್ಡ ಹೋರಾಟ ಆಗಿಬಿಡ್ತು ಬಿಜಾಪುರಕ್ಕೆ. ಮಹನೀಯರೇ, ಅಲ್ಲವು ಜನಪದಗಳಲ್ಲ. ಜನಪದದ ಹೆಸರ ಮೇಲೆ ಸಾಹಿತ್ಯವನ್ನ, ಸಂಸ್ಕಾರವನ್ನ ಕೊಲೆ ಮಾಡ್ತಕ್ಕಂಥ ಪ್ರಸಂಗಗಳು ಬಂದ್ಬಿಟ್ಟಾವ ಅಲ್ರಿ. ಈಗ ಇಲ್ಲೇ 1-2 ಹೆಚ್ಚಿಗೆ ಹೊರಗೆ ಹೋಗಿ ಬರ್ರಿ, ಗೊತ್ತಾಕತ್ ನಿಮ್ಗೆ. ಜನಪದ ಹೊಂಟಾರ ನೋಡ್ರಿ ದಿಂಡಿ. ಇಲ್ಲಿಂದಲ್ಲಿಗೆ ಹೋದರಾತ, ಏನು ಕೊಡುವನೋ ಮಲ್ಲಯ್ಯ, ಏನು ಕೊಡುವನೋ ಮಲ್ಲಯ್ಯ, ಏನೇನಲ್ಲರ ಕುದುರೆ ಚತ್ತರೆ ಸಂಪದ ಕೊಡುವನು ಮಲ್ಲಯ್ಯ, ಮಲ್ಲಯ್ಯ ಸಿರಿಗಿರಿ ಮಲ್ಲಯ್ಯನ ನೋಡುನ ಬನ್ನಿ, ಮಲ್ಲಯ್ಯನ ನೋಡುನ ಬನ್ನಿ, ಎಲ್ಲ ದೇವರಿಗೆ ಒಡೆಯ ಮಲ್ಲಿದನು ಚೆನ್ನ. ಯಾರು ಬರ್ದಾರ್ರಿ ಸಾಹಿತ್ಯದನ್ನ? 90ರಾಗ ನಮ್ಮ ತಂದೆಯವ್ರು ಹಾಡಿದ್ರು. ಶ್ರೀಶೈಲ ಗುಡಿಯಾಗ ಹತ್ತತ್ ನೋಡ್ರಿ, ನಮ್ಮಪ್ಪನ ದನಿನದು. ಮಲ್ಲಯ್ಯ ಮಲ್ಲಯ್ಯ ಕೇಳ್ತಿರಲ್ಲ, ನಮ್ಮ ಫಾದರ್ ಹಾಡಿದ್ದು. ಯಾರು ಬರ್ದ್ರು ಅದನ್ನ ಹಾಡಿದ್ಮೇಲೆ ನಮ್ಮ ತಂದೆಯವ್ರಿಗೆ ಎಷ್ಟು ಹೆಸರು ಬಂದ್ಬಿಡ್ತು. ಮಲ್ಲಯ್ಯನ ಕೃಪಾ. ಯಾರು ಬರ್ದಿದ್ದು? ಯಾರು ಬರ್ದ್ರ? ಇದಕ್ಕೆ ಮಾಲಕರು ಯಾರಂದ್ರ ಶರಣ ತಂದೆ ತಾಯಿಗಳೇ, ನೀವೇನ್ ಕುಂತಿರ್ಲಿಲ್ಲ, ನೀವೇ ಅದ್ರ ಮಾಲಕರು. ಜನ ಸಮುದಾಯ ನಮಗದನ್ನ ಸಾವಿರಾರು ವರ್ಷಗಳಿಂದ ಕೊಟ್ಟು ಹೋಗ್ಬಿಟ್ಟೈತಿ. ಹಾಡ್ಕೋತ ಏನ್ ಹಾಡ್ತಾರ್ರಿ ಇದ್ರಾಗ? ಜನಪದ ಸಾಹಿತ್ಯನಾಗ ಗೊತ್ತಾಕತಿ ನಿಮ್ಗದು.
ಇಬ್ಬರು ಹೆಣ್ಣರ ಕಾಟಕ್ಕಾಗಿ ಎದ್ದು ಬಂದನೋ ಮಲ್ಲಯ್ಯ, ಎದ್ದು ಬಂದನೋ ಮಲ್ಲಯ್ಯ. ಇಬ್ಬರೊಳಗ ಒಬ್ಬಾಕಿ ಹೋದರೆ ಕುಕ್ಕಳ ಬರುವೆನು ಮಲ್ಲಯ್ಯ, ಮಲ್ಲಯ್ಯ ಮಲ್ಲಯ್ಯ. ಸಿರಿಗಿರಿ ಮಲ್ಲಯ್ಯನ ನೋಡುನು ಬಂಡಿ, ಮಲ್ಲಯ್ಯನ ನೋಡುನು ಬಂಡಿ. ಎಲ್ಲ ದೇವರಿಗೆ ಒಡೆಯ ಬಂದಿದನು. ದೇವ್ರ ಆಡೈತಿ, ಗಂಡ ಹೆಂಡ್ರಿ ಯಾಕೆ ಬತ್ತಪ್ಪ ಅನ್ಬೇಡ್ರಿ. 700 ಕಿಲೋಮೀಟರ್ ಐತ್ರಿ, ದಾರಿ ಸಾಕಬೇಕಲ್ಲ. ಸಂಸಾರ ಆಹಾರ ಭಾರಗಳನ್ನ ಮಲ್ಲಯ್ಯನ ಪಾದಕ್ಕೆ ಹಾಕಿ ಏನ ನಮ್ಮ ಹಿರಿಯರು ನಡ್ಕೊಂತ ಹೋದ್ರಲ್ಲ, ಇದು ನಿಜವಾದ ಜನಪದ ಸಾಹಿತ್ಯ ಇದ್ರೊಳಗ ಕಂಡು ಬರ್ತಾ ಇದೆ. ಗೊತ್ತಿರಲಿ ನಿಮಗೆ. ಅದಕ್ಕೆ ಇವಷ್ಟ ಅಲ್ರಿ, ಹಾಡುಗಳು ಬಹಳ ಅದಾವ, ಎಂತೆಂಥ ಹಾಡುಗಳದಾವ. ಅವೆಲ್ಲವನ್ನು ನಾವು ಬಿಟ್ಟಿವಿ. ಸೋಮಾರ ಪದಗಳ ತಂತು ನಿಮ್ಗೆ ಗೊತ್ತಿರಲಿ. ಒಂದು ಮಾತನ್ನ ಇಲ್ಲಿ ತೊಗೊಂಬಂದ್ಬಿಡ್ತೀನಿ. ಈಗ ಏನು ಹೇಳಕ್ಕೆ ಇಚ್ಛಪಡ್ತೀನಿ ಅಂದ್ರೆ, ಇವತ್ತಿನ ದಿನಮಾನದೊಳಗೆ ಮದ್ವೆ ಅನ್ನೋ ಕಾನ್ಸೆಪ್ಟ್ ಏನಾಗಿಬಿಟ್ಟದ, ಅರ್ಥಕ್ಕೆ ಅನರ್ಥ ಆಗಿಬಿಟ್ಟದ. 100 ವರ್ಷದ್ದು ಕಾರ್ಯಕ್ರಮ ಮಾಡ್ಕೊಂಡಿರ್ತಕ್ಕಂಥ ಹಿರಿಯರು ಅಜ್ಜಿಗಳು ನಮ್ಮಲ್ಲಿ ಸಿಗ್ತಾರ. ಎಟ್ಟ ಅಜ್ಜಿಗೆ 95 ವಯಸ್ಸು, ಅಜ್ಜಿಗೆ ಎಟ್ಟ ನಡ್ಕಾಕತ್ತಾನ, ತಿಳಿಬಾರ್ದವಂಗ ಗೊತ್ತಾಗವಲ್ತ. 100 ಫೋಟೋ ತಗೋಬಾರ ಅಜ್ಜ ಅಂದ್ರೆ ಆಕಿ ಬರ್ಲಿ ತಡಿಯೋ ಯಪ್ಪ ಅಂದ್ರು. 95 ಆಕಿಗೆ. ಆ ಪ್ರೇಮ, ಆ ಪ್ರೀತಿ ಯುವಕರಲ್ಲಿ ಯಾಕೆ ಬರುವಾತಂದ್ರ ಸಂಸ್ಕಾರದ ಕೊರತೆ, ಸಂಸ್ಕಾರದ ಕೊರತೆ, ಆಹಾರದ ಕೊರತೆ. ನಾವು ಯಾವ ಆಹಾರವನ್ನು ಊಟ ಮಾಡ್ತೀವಿ ಆ ಗುಣಗಳು ನಮ್ಮಲ್ಲಿ ಬರ್ತಾವ. ಮುಂದಕ್ಕೆ ಬರ್ತೀನಿ ಆಹಾರದ ಹೇಳಕ್ಕೆ. ನಾನು ಏನು ಹೇಳಕ್ ಹೊಂಟೀನಿ ಅಂದ್ರೆ, ಗಂಡ ಮನೆಗೆ ಬಂದತ್ತು, ಅಲ್ಲ ಏನ ಅಂದತ್ ಹಿಂಗ. ಬಾಂಡ್ರಿ ಒಂದ್ಸರಿ ನೀರು ತೊಗೊಂಬಂದಕ್ಕೆ ಹಳ್ಳ್ಯಾಗ ಹೆಣ್ಮಗಳು ಇವತ್ತು ಐತ್ರೆ. ನಾ ಭಾಳಷ್ಟು ಕಾರ್ಯಕ್ರಮಕ್ಕೆ ಹೋಗ್ತೀನಿ ನಾನು. ಇವತ್ತಿಗೂ ಸರ್ ಬಂದಾರ, ಬಾಂಡ್ರಿ ಅಲ್ಲ ಒಂದಿಟ್ಟು ಚಾ ಮಾಡೀನ್ರಲ್ಲ, ಚಾ ಮಾಡೋದು ಹೇಳುದು ಬೇಡ, ತೊಗೊಂಡು ಬಂದ್ಬಿಡ್ತಾರೆ. ಇದಕ್ಕೆ ಸೊನ್ನೆ ಅತ್ತಾರ. ಇದಕ್ಕೇನತ್ತಾರ್ರಿ? ಸೊನ್ನೆ. ಸೊನ್ನೆ ಅಂತ ಗೊತ್ತಾಗ್ತದಲ್ಲ ನಿಮಗೆ? ಸೊನ್ನೆ ಇಶಾರ, ಸೊನ್ನೆ. ಪ್ಯಾಟ್ಯಾಗ ಬಂದ ಗಂಡ, ಅಲ್ಲ ನಮ್ಮ ದೋಸ್ತರು ಬಂದಾರ, ಸಕ್ರಿ ನೋಡು. ಬಾಜು ಅಂಗಡಿ ಸಕ್ರಿ ತಂದ ತಂದದಿ, ಹಾಲಿಲ್ಲ ನೋಡು. ನೀ ಹಿಂಗೆ ಎತ್ತ ಗೊತ್ತೈತಿ, ಹಾಲು ತಂದಾಗ ಅಂದ ವರ್ಷನ್ ಆಗೈತೆ ನೋಡು ಅಂದ್ಬಿಟ್ಲು. ಹೆಂಡತಿ ಗಂಡ ಆಫೀಸಿಂದ ಬಂದಾಗ ಹೆಂಡತಿಗೆ ಒಂದಿಟ್ಟು ದುಡುಗುಟ್ಕೊಂಡು ನೋಡಿದಕ್ಕೆ ಹೆಂಡತಿ ಏನು ಮನೆಗೆ ಹೋಗ್ಯಾಡ್ರಲ್ಲ, ಮನೆಗೆ ಹೋಗ್ಯಾಬಿಟ್ಲು. ಹಳ್ಳೆ ಬಂದಿಲ್ಲ, ಕೋರ್ಟಿಗೆ ಹೋಗಿದ್ದು ಕೇಸ. ನಮ್ಮ ಸಾಹೇಬ್ರದಾರ ಕೇಳ್ರಿ ಹೊಸರ್ ಸರ್, ನನಗೆ ಭಾಳ ಕತೆ ಹೇಳ್ಯಾರ ಅವರು. ಯಾಕೆ ಹಿಂಗೆ ಆಗತ್ತೈತೆ ಅಂದ್ರೆ ಹೊಂದಾಣಿಕೆ ಕೊರತೆ ಆಗ್ತಾ ಇದೆ. ಹೆಂಗೆ ಬದುಕ್ಯಾರ ಗೊತ್ತೇನ್ರಿ ನಮ್ಮ ಜನಪದರು? ಶೋಭಾ ನಾಡಕ್ಕಿದ್ಲತ್ತಕ್ಕೆ, ಯಾಕ್ರಿ ಶೋಭಾ ನಾಡಕ್ಕಿದ್ರಿ, ಭಾಳ ಲಕ್ಷ ಕೇಳ್ಬಿಡ್ರಿ. ಹೆಂಗೆ ಬದುಕ್ಯಾರ ನಮ್ಮ ಜನಪದರು? ಹೆಂಗೆ ಗಂಡ ಐತಿ ಅನ್ನೋನು ಭಾವ ಇತ್ತು. ಮಾತಾಡೋದೊಳಗೆ ಪರ್ಕ್ ಆದ್ರೆ ಕೋರ್ಟ್ ಆಗ್ತಾವ ಇವತ್ತೆಲ್ಲ. ಮಾತಾಡೋಕೆ ಪರ್ಕ್ ಆತ್ರ ಏನದು? ಈ ಲೆವೆಲ್ಗೆ ಬಂದ್ಬಿಟ್ಟು ನಾವು ಇವತ್ತು ಹೆಂಗೆ ಇದ್ರು ಹೇಳ್ತೀನಿ ಕೇಳ್ರಿ. ಊರಾಗ ಸಾವುಕಾರ ಮನ್ಯಾಗ ಮದುವಿತ್ತು. ಆಕಿ ಗಂಗಾವನ್ನ ಆಕಿ ಶೋಭಾ ನಾಡಕ್ಕಿದ್ಲು. ಒಳಗಿನ ಅಕ್ಕಿ ಕಳೆದವು. ಆಕಿನ ಗಂಗಾವನ್ನ ಕರ್ಕೊಂಡ್ಬರಿ ಸಾವುಕಾರ ಕಳಿಸ್ರಿ. ಏನವ ಪಟ್ಟ ಬಾಯಿಲಿ ಸಾವುಕಾರ ಕರಿಯಾಕತ್ತಾರ. ಮೊದಲ ಮದುವೆ ಐತಿ, ಒದರಾಡಕತ್ತಾರ. ಆಕಿ ಏನು ಮಾಡಿಲ್ರಿ, ಅಡಿಗೆ ಮನ್ಯಾಗ ಅನ್ನದ ಗಡಿಗೆ ಇಟ್ಟಿಳಕಿ. ಅಯ್ಯೋ ಯವ್ವ ಅನ್ನ ಹೊತ್ತತ್ ನಾ ಹೆಂಗೆ ಮಾಡಲಿ, ಸಾವುಕಾರ ಕರಿಯಾಕ್ತಾರ ಹೆಂಗೆ ಮಾಡ್ತಿ? ಗಂಡೆಗೆ ಹೇಳಕಿ, ನೋಡು ಅನ್ನದ ಗಡಿಗೆ ಇಟ್ಟನಿ, ಹೊತ್ತಿಗಿದ್ದಿತ್ತು ಮೊದಲು ಅದನ್ನ ಆ ಥರ ಇಳಿಸು ಅಂತ ಹೇಳಿ ಬಂದ್ಲು. ಮತ್ತು ನೋಡ ನೀ ಇಳಿಸ್ಲಿಲ್ಲ ಅಂದ್ರೆ ಸಂಜೆ ಮುಂದೆ ಹೊತ್ತಿದ್ದು ನಿನಗೆ ಹಾಕ್ತಾನು ಅಂದ. ನಾ ಇಳಿಸ್ತು ಹೋಗ, ನೀ ಆರಾಮ ಅಂದವ್. ಬಂದ ಪಡ್ಸಲಕ್ಕ ಹಾಡಕತ್ಲಕ್ಕೆ ಶೋಭಾನ್. ಬಾಗಲಕೋಟೆ ಬೀಗಾರ ಹತ್ತುಳ್ಳ ಸರದಾರ ಯವ್ವ ವರ ನೋಡ ಯವ್ವ ಎಟ್ಟ ಸುಂದರ. ಈ ಹಿಂದೆ ಹೆಣ್ಮಕ್ಳು ಕೂತಿರ್ತಾರಲ್ಲ, ಭಾಳ ಲಕ್ಷ ಕೇಳ್ರಿ. ಈ ಹಿಂದೆ ಹೆಣ್ಮಕ್ಳು ಕೂತಿರ್ತಾರಲ್ಲ, ಅವ್ರು ಏನು ಮಾಡೋರು? ವರ ನೋಡ ಸುಂದರ ನನ್ನಿಲ್ಲಿ ಕರೀಶಾರ, ಹತ್ತೂರಿಗೆ ಇವರೇ ಜಮೀನ್ದಾರ. ಎಂದು ಕೂತು ಮಂದಿ ಅನ್ನಕತ್ತಿದ್ರು. ಅವ್ರ ಮನ್ಯಾಗ ಇವ್ರ ಬಂದ್ರು ಗೂಗಳಿದ್ದು ರೀ, ಸಾವುಕಾರ ಮನ್ಯಾಗ. ಶೋಭಾನ ಪದ ಬಂದು ಹಾಡೋರು ಹಾಡಾಕತ್ಯಾರ. ಒಳಗಿನ ಅಕ್ಕಿ ಕಾಳಕ್ಕೆ ಟೈಮ್ ಆಗೈತಿ. ಗುಗ್ಗಳ ತೆಗ್ಯಾವ ಏನದನ್ನ ಕರ್ಕೊಂಬರಿ ಅಂತೇಳಿ
ಕರ್ಯಾಕ್ ಹೋದ್ರು ಗುಗ್ಲ ತೆಗ್ಯಾವ ಯಾರ ಈಕೆ ಹಾಡಾಕ್ ಬಂದಿಡ್ರಲ್ಲ ಈಕೆ ಗಂಡ ಇದ್ದಾವ ಆದ್ರ ಏ ಬಸಪ್ಪ ಸಾವುಕಾರ ಒದರಾಡಕತ್ತಾರ ಮನಗಡೆ ಸಿಟ್ಟಾಗ್ಯಾರ ಯಾಕ ಗುಗ್ಲದಾವಲ್ಲಿ ಸೋಬಾನ್ ಪದ ಬಂದು ಹಾಡಾಕತ್ತಾರ ಅವ್ರ ಒಳಗ್ ಕೂತಾರ ನಿಂದೇನು ಮರ ದಡಗ್ನ ಬರ್ತಿಲ್ಲೋ ಅಂದ್ರ ಬರ್ತಿಲ್ಲೋ ಅಂದಾಗ ಬಂದಿವ ಅಂಗಳದಾಗ ಕೂತ ಇವ ಗುಗ್ಳ ಚಾಲೂ ಮಾಡಿದ್ರಿ ಇರ್ಬದ್ರನ್ ಗುಗ್ಳ ಉತ್ತರ ಕರ್ನಾಟಕಕ್ಕೆ ಬಾಡ್ರಿ ಇರ್ಬದ್ರ ಗುಗ್ಳ ವೀರ ಅಡೇಡಿ ದುರ್ಗ ರಾಮದುರ್ಗ ಶ್ರೀಶೈಲ ಮಲ್ಲಿಕಾರ್ಜುನ ಬೇಕಾದ ಭಕ್ತರಾಗಿರ್ತಕ್ಕಂಥ ಕಡೆ 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 ಹಿಂಗ ಚಾಲೂ ಮಾಡಿದ್ದ ಆಕಿ ಪರ್ಸಲ್ಲ ಕೂತ್ ಹಾಡಾಕತ್ತಿಡ್ರಲ್ಲ ಇವನ್ ಹೆಂಡ್ತಿ ಹಿಂಗ ನೋಡ್ಲಿ ಅಯ್ಯವ ಇದು ಬಂದೈತಿ ಎದಕ್ಕಂದ್ರ ಆಕಿಗೆ ಸಂಗತೇನ ಅಡಿಗೆ ಮನ್ಯಾಗ ಅಣ್ಣನ ಗಡಿಗೆ ಇಟ್ಟ ನೀ ಹೋಗ್ತಕ್ಕಿ ಇಳಿಸಿ ಬಂದಾನು ಏನ್ ಹಂಗ ಬಂದಾನು ಯಪ್ಪ ನಾಕತ್ಲಕ್ಕಿ ಎಷ್ಟು ಶಾನೆ ಇದ್ರು ನಮ್ಮ ತಾಯಿ ಅಂದ್ರು ಎಷ್ಟು ಶಾನೆ ಇದ್ರು ಅವರು ಕೇಳಿದ್ ನೋಡ್ರಿ ಹಾಡ್ನ್ಯಾಗ ಕೇಳ್ತಾರ ಪ್ರಶ್ನೆ ಅವ್ನು ಈಗಿನವ್ರು ಮಾತೊಂದಿಟ್ಟು ಪರಕ್ ಆದ್ರ ತವ್ರ ಮನೆಗೆ ಹೋಗ್ತಾರ ಎಷ್ಟು ಚಂದ ಕೇಳಿ ನೋಡ್ರಿ ಬಾಗಲಕೋಟೆ ಬೀಗಾರ ಹತ್ತುಳ್ಳ ಸರದಾರ ವರ ನೋಡ ಯವ್ವ ಹಿಂಗ್ಯಾಕ್ ಮಾಡ್ತಾನ ನೋಡ್ಬೇಡ್ರಿ ಸೋಬಾನ್ ಪದ ಹಾಡತ್ತೀನಿ ಮತ್ ನಾ ಅಲ್ಲ ಆಹ್ವಾನ ಆಗ್ಬೇಕಲ್ಲ ನನಗೆ ಬಾಗಲಕೋಟೆ ಬೀಗಾರ ಹತ್ತುಳ್ಳ ಸರದಾರ ವರ ನೋಡ ಯವ್ವ ಎಟ್ಟ ಸುಂದರ ಸೋ ಹಿಂದಿನ ಮಂದಿ ಅಲ್ಲ ಸೋ ಅನ್ನಕತ್ತಿತ್ತು ಆ ಕಡೆ ನೋಡ್ಲಿಕ್ಕೆ ಗಂಗವ ಈಗ ಬರೋರಿದ್ ಗಪ್ಪ ಅಂದಕ್ಕೆ ಅಡಿಗೆಯ ಮನಿಯಾಗ ಅನ್ನದ ಗಡಿಗಿ ಇಳಿ ಬಂದೋ ಏನ ಹಂಗ ಬಂದ್ಯೋ ರಾಯ ಅಲ್ರಿ ಹಾಡ್ನಾಗಿಕ್ಕೆ ಅವ್ ಗೊತ್ತಾತ ಈ ಕಂಪ್ನಿ ಇತ್ತ ಇವ್ರು ಗೊತ್ತಾಗ್ಲಿಲ್ಲ ಅವು ಎಷ್ಟು ಚಂದ ಹಾಡಕತ್ತಾಳಿಕಿ ಸೋ ಇವ್ರು ನಾವು ನಾನು ಹೇಳ್ತಿ ಹಾಡ್ನಾಗ ಕೇಳಾಕತ್ತಾಳ ಇದನ್ನ ಈಕಿಗೆ ಹಾಡ್ನಾಗ ಉತ್ತರ ಕೊಡ್ಬೇಕತ್ತ ಅವ್ ಒಡಪ ಹೇಳಕತ್ ನೋಡ್ರಿ ಅಯ್ಯಡಿ ದುರ್ಗ ರಾಮದುರ್ಗ ಶ್ರೀಶೈಲ ಮಲ್ಲಿಕಾರ್ಜುನಿಗೆ ಬೇಕಾದ ಭಕ್ತನಾಗಿರ್ತಕ್ಕಂಥ ಗಡಗಡನೆ ಎದ್ದು ಒಡನೆ ಅಡಿಗೆ ಮನೆಯನ್ನು ಹೊತ್ತು ಕೊತ 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 ಕುದಿಯುತ್ತಿರುವ ಅನ್ನದ ಗಡಿಗೆಯನ್ನು ಕೆಳಗಿಟ್ಟು ಪಟ್ಟ ಬಡಿದು ಬಂದಿರುತ್ತೇನೆ ಕಡೆ 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 ಹೆಂಗಿದ್ರಿ ನಮ್ಮ ತಾಯಿಂದ್ರು ಆ ಪದಕ್ಕೆ ಬರ್ತಾ ಇಲ್ಲಲ್ಲ ನಮ್ಗೆ ಇವತ್ತು ಮೂರು ಸಾಲ ಮೇಲೆ ಮೊನ್ನೆ ನಾನು ಯೂನಿವರ್ಸಿಟಿಗೆ ಭೇಟಿ ಕೊಟ್ಟಿದ್ದೀನಿ ಹೇಳ್ಬಿಡ್ತೀನಿ ಕೇಳ್ರಿ 3 ಸಾಲ ಮೇಲೆ ಡಾಕ್ಟರೇಟ್ ಪದವಿ ನಡೆದಾವ ಬರ್ದಿದ್ದಲ್ಲ ಓದಿದ್ದಲ್ಲ ಬಾಯಿಂದ ಬಾಯಿಗೆ ಬಂದಿರತಕ್ಕಂತ 3 ಸಾಲ ತ್ರಿಪದಿ ಮ್ಯಾಲ PhD ನಡೀತಾವಂದ್ರ ಎಷ್ಟು ಆಶ್ಚರ್ಯ ಅಲ್ರಿ ನಮಗೇನಾಗೈತ್ರಿ ಗೊತ್ತೇನ್ರಿ ವ್ಯವಧಾನ ಇಲ್ಲ ಸಮಾಧಾನ ಇಲ್ಲ ಹಿರಿಯರ್ ಕಂಡ್ರೆ ಗೌರವ ಇಲ್ಲ ಇವತ್ತಿನ ವಿಷಯಗಳನ್ನು ನೋಡ್ಬಿಡ್ರಿ ಅಜೆಂಡಾದೊಳಗ ಒಂದಕ್ಕೊಂದು ಸಂಬಂಧದ ಇಟ್ಟಾರ ಎಷ್ಟು ಚೆನ್ನಾಗಿ ಆರಿಸಿಟ್ಟಾರ ನೋಡ್ರಿ ಅವ್ರು ಒಂದಕ್ಕೊಂದು ಸಂಬಂಧದವೆಲ್ಲ ಇವೆ ಕಂಬಿ ಹಾಡುಗಳು ಬಂದು ಸೋಬಾನ ಪದಗಳು ಬಂದು 1-2 ಜನಪದ ಸಾಹಿತ್ಯದೊಳಗ 4 ಹುಡುಗರು ಇವತ್ತು ಕೂಡ್ತಾವ್ರಿ ಏನೇನೋ ಮಾತಾಡ್ತಾವು ಏನೇನೋ ನಗ್ತಾವ್ರಿ ನೋಡಿರ್ಬೇಕಾರ ನೀವು ಡಬಲ್ ಮೀನಿಂಗ್ ಮಾತುಗಳನ್ನ ಆಡಿ 4 ಹುಡುಗರು ಕೂಡಿ ಮಾತನಾಡಿ ನಗುದಟ್ಟರಿ ನಮ್ಮ ಜನಪದ ಸಾಹಿತ್ಯ ಹಂಗಲ್ಲ ಅವ್ವ ಅಪ್ಪ ನೆಗಣಿ ಅಕ್ಕ ನಾತಿ ಅಜ್ಜಿ ಅಜ್ಜ ಸಂಸಾರ ಸಮೇತವಾಗಿ ನಗತಕ್ಕಂಥ ಸಾಹಿತ್ಯ ಜನಪದ ಸಾಹಿತ್ಯ ನಿತ್ಯವೂ ನಮ್ಮಲ್ಲಿ ಹಬ್ಬಿದ್ದಂಗ ಹರಿಯಾಗ್ಯತ್ ನನ್ನ ಮಗಳು ಹಾಲು ಬಾನುಣ್ಣುಗಳು ತೂಗು ಮಂಚದಲ್ಲಿ ತೂಗುಳ ಸೋ ಎಣ್ಣೀರೇ ಸೋಬಾನ ಎಣ್ಣೀರೇ ಹಾಡ್ಕೋತ ಏನ್ ಹಾಡ್ತಾಡ್ರಿ ಅವ್ವ ಅತಿಗಿನ ಕರೀರಿ ಯವ್ವ ನಾತಿನ ಕರೀರಿ ನಮ್ಮ ಮಗಳಲ್ವಾ ಆಯ್ಕೆ ನಿಮ್ಮ ಮಗಳಂತ ತಿಡೀರ್ಯವ್ವ ಸೋ ಎಣ್ಣೀರೇ ಸೋಬಾನ ಎಣ್ಣೀರೇ ನೋಡ್ರಿ ಇಲ್ಲಿ ಹಾಡ್ನ್ಯಾಗ ಮೌಲ್ಯಗಳನ್ನು ತುಂಬಿ ಕಳಿಸಾಕತ್ತಾಳ ಮಗಳಿಗೆ ಮಗಳು ಹೋಗಿ ಸೊಸೆ ಹಾಕಾಳ್ರಿ ಅವ್ರಿಗೆ ಮಗಳ ಹಾಕಾಳ ಇದು ಕಲಿಸಿದ್ದು ನನ್ನ ಜನಪದ ಸಾಹಿತ್ಯ ನನ್ನ ನೆಲದ ಗುಣ ಅಂತೇಳಿ ಬಹಳ ಹೆಮ್ಮೆಯಿಂದ ನಾನು ಹೇಳಕ್ಕೆ ಇಚ್ಛಾ ಪಡ್ತೀನಿ ಇದು ಗೊತ್ತಿರಲಿಲ್ಲ ಆಹಾರದ ಪದ್ಧತಿ ಹೇಳಿದ್ದೀನಿ ಇಲ್ಲೆಲ್ಲ ಬಂದವರು
ಹಳ್ಳಿಯ ಜನರು ಬಹಳಷ್ಟು ಬಂದಾರ. ಅವರೆಲ್ಲ ಹೆಂಗದಾರ ನೋಡ್ರಿ, ಎಲ್ಲಾರು ಮಗದಾಗ ಕಳಿ ಯಾಕೆ ತುಂಬ ತುಳ್ಕಾಕತ್ತಾವ ಗೊತ್ತೇನ್ರಿ? ಎಲ್ಲರೂ ಸಣ್ಣವೃದ್ದಾಗಿಂದ ಇಲ್ಲಿ ತನ್ನ ತಾಯಿ ಕೈಯಾಗಿಂದ ರೊಟ್ಟಿ ತಿಂದಾರ. ರೊಟ್ಟಿ ಮಾಡ್ಬೇಕಾದ್ರೆ ನಮ್ಮವ್ವ ಅಡಿಗೆ ಮನ್ಯಾಗ ಮೌಲ್ಯ ಕಳಿಸ್ತಾಳ. ಅದು ಯಾರಿಗೆ ಗೊತ್ತೈತಿ? ಇವತ್ತು ಎಲ್ಲರೂ ಮನ್ಯಾಗ ಹೋಗ್ಬೋದು ರೊಟ್ಟಿ ಮಾಡ್ತಾರ. ಏನ್ ಟ್ಯೂಷನ್ಗೆ ಹೋಗ್ಯಾಳ ರೊಟ್ಟಿ ಮಾಡಕ್? ಏನ್ ಸಾಲಿಗೆ ಹೋಗ್ಯಾಳ? ಮತ್ತೆ ಯಾರು ಕಲಿಸಿದ್ರು? ಇದೇ ಜನಪದ ಬಳವಳಿ ಇದು. ಅವ್ರವ್ವ ಇವ್ರಿಗೆ ಕಲಿಸಿದ್ರು. ಇಕ್ಕಿ ಮಗಳಿಗೆ ಕಲಿಸಿದ್ದು. ಈ ತಾಯಿಯಿಂದ ಮಗಳಿಗೆ ಬಳವಳಿಯಾಗಿ ಬಂದಿರ್ತಕ್ಕಂಥ ರೊಟ್ಟಿ ಮಾಡೋ ಕಲೆ. ರೊಟ್ಟಿ ಮಾಡೋದು ಗೊತ್ತಿಲ್ರಿ ಅವರ ಎಷ್ಟು ಚಂದ ಮಾಡ್ತಾರ ರೊಟ್ಟಿ. ಗೊಂಜಾಳ ರೊಟ್ಟಿ, ಚಜ್ಜಿ ರೊಟ್ಟಿ, ಬಿಳಿಜಾಳ ರೊಟ್ಟಿ. ಯವ್ವ ನಮ್ಮ ಕಡೆ ರೊಟ್ಟಿ ಇಲ್ಲಂದ್ರೆ ಬದುಕಿಲ್ಲ. ಜನರ ನೆಲದ ಸಂಸ್ಕಾರ ಆಗಿಬಿಟ್ಟದ್ದು. ಬಸವೇಶ್ವರ ಲಿಂಗಾಯತ್ ಖಾನಾವಳಿ ರೊಟ್ಟಿ ಅಂತ ಮತ್ತೆ ಕೌನ್ಸ್ನ ಹಾಕಿರ್ತಾರೆ ನೋಡ್ರಿ. ಈ ದಾವಣಗೆರೆ ದಾಟಿದೀವಿ ಅಂದ್ರ ರಾಗಿ ಮುದ್ದಿ ಅಂದ್ರೆ ಬದುಕಿಲ್ಲ ಅವರಿಗೆ. ಉತ್ತರ ಕರ್ನಾಟಕಕ್ಕೆ ಬಂದ್ವಿ ಅಂದ್ರೆ ರೊಟ್ಟಿ ಅಂದ್ರೆ ಬದುಕಿಲ್ರಿ. ಅದು ಬದುಕದ ಜೀವನದ ಪದ್ಧತಿ ಆಗಿಬಿಟ್ಟದ. ಹೆಂಗ ಜೋಳ ತಂದ್ರು ರೊಟ್ಟಿ ಹೆಂಗ್ ಮಾಡ್ತಾರ್ರಿ? ಜೋಳ ತಂದ್ರಿ, ತಂದವರು ರೊಟ್ಟಿ ಮಾಡ್ಲಿಲ್ಲ. ಅವರು ಏನ್ ಮಾಡಿದ್ರಿ? ಕೇರ್ತಾರ್ರಿ. ನೀವು ಗಮನಿಸಿರ್ಲಿ, ಯಾರಿಗೆ ಗೊತ್ತಾ? ಗಮನಿಸ್ಬಿಡಿ ಹೆಂಗ್ ಕೇರ್ತಾರ. ಮರ ಒಂದು ಮೌಲ್ಯ ಹೇಳ್ತದ. ಮರ ಏನು ಮಾಡ್ತದ? ಕಡ್ಡಿ ಕಸರ ಹೊರಗೆ ಹೋಗಿತೈತಿ, ಚಲೋ ತನ್ನ ಹೊಟ್ಟೆಗೆ ಇಟ್ಕೊತೈತಿ. ನಮ್ಮ ಅವುಗಳಿಗೆ ಗೊತ್ತ. ಅದಕ್ಕ ಮರಕ್ಕೆ ಶಬಾಸಿಗಿರಿ ಕೊಡ್ತಾರೆ. ಯವ್ವ ನೀ ಎಷ್ಟು ಶೆಣಕಿದೀಯಾ? ಎಟ್ಟರೆ ಶೆಣಕಿದೀಯಾ? ಎಟ್ಟರೆ ಶೆಣಕಿದೀಯಾ? ಹೌದು, ಮರಕ್ಕೆ ದುಬ್ಬ ಚಪ್ಪಡಿಸ್ತೀರಿ ನೀವು. ಎದಕ್ಕ? ಕಡ್ಡಿ ಕಸರ ಹೊರಗೆ ಹೋಗಿತೈತದ, ಚಲೋ ಒಳಗೆ ಇಟ್ಕೊತೈತದ. ತಾಯಂದ್ರಿಗೆ ಗೊತ್ತದ. ಮೊನ್ನ ಬಿಸ್ಕೊಂಡು ಬಂದು ರೊಟ್ಟಿ ಮಾಡ್ತಾರೇನ್ರಿ? ರೊಟ್ಟಿ ಮಾಡೋದಿಲ್ಲ. ಇದು ಜನಪದ ಕಲೆರಿ. ಅದು ಕೇಳಾಕತ್ತೀನಿ ನಿಮ್ಗೆ. ಆಹಾರದೊಳಗೆ ಹೆಂಗೈತಿ ನೋದು. ಮೂಲ ಜೀವನಾಡಿ ಅದು. ರೊಟ್ಟಿ ಬಿಡಂಗಿಲ್ಲ. ಬೀಸ್ಕೊಂಡು ಮಾಡ್ಕೊಳ್ಳಿ, ರೊಟ್ಟಿ ಮಾಡಂಗಿಲ್ರಿ. ಚಾಣಿಸ್ತಾರಿ. ಚಾಣಿಗೆನೂ ಒಂದು ಮೌಲ್ಯ ಹೇಳ್ತೈತಿ. ಅವಕ್ಕೆ ಗೊತ್ತ. ಚಾಣಿಗೆ ಚಲೋ ಹಿಟ್ಟು ತಳಗ್ ಬಿಡ್ತೈತಿ. ತೌಡ್ ತನ್ನ ಹೊಟ್ಟೆಗೆ ಇಟ್ಕೊತೈತಿ. ಅದಕ್ಕೆ ನಮ್ಮ ತಾಯಂದ್ರೆ ಏನ್ ಮಾಡ್ತಾರೆ? ಚಾಣಿಗೆಗೆ ಕಪಾಳ ಬಿಡ್ತಾರೆ. ಎಟ್ಟೆ ಕೆಟ್ಟದಿಯೋ? ಹೌದಾದ್ರಿ? ಅವ್ರು ನೋಡ್ರಿ, ಹೌದು ಇವಾಗ ಕರೆಕ್ಟ್ ಹೇಳತ್ತಂತ. ಹೌದ್ರಿ? ಕಪಾಳ ಬಡಿತಾರೆ ಚಾಣಿಗೆಗೆ. ಚಾಣಿಗೆ ಒಂದು ಮೌಲ್ಯ ಹೇಳ್ಯದ, ಮರನೂ ಒಂದು ಮೌಲ್ಯ ಹೇಳ್ಯದ. ಮುಂದೆ ಏನ್ ಮಾಡ್ರಿ? ಜಿಗಟಿಗೆ ನೀರಿಟ್ರಿ. ನಾತ್ತಾರ ನಮ್ಮ ತಾಯಂದ್ರು. ಅವ್ರಂಗ ನಾದಕ್ಕೆ ಯಾರಿಗೆ ಬರಂಗಿಲ್ಲ. ಗೊತ್ತಿಲ್ಲ ನಿಮಗೆ, ಕೇಳಿಬಿಡ್ರಿ. ಎಲ್ಲರಿಗೂ ಅನುಭವ ಇರತ್ತದ. ಯಾರನ್ನ ಯಾವಾಗ ಹೆಂಗ ನಾದಬೇಕು ಹಂಗ ನಾದೇ ಚಪ್ಪಾಳಿ ಬರ್ತದ ನೋಡ್ರಿ. ಅವ್ವ ಕೇರ್ಯಾಳ, ಚಾಣಿಸ್ಯಾಳ, ಬೀಸ್ಕೊಂಡು ಬಂದಾಳ. ಮುಂದೆ ಪಟ್ಟ ಬರ್ ಹಂಚಿನ ಮೇಲೆ ಹಿಂಗೆ ಹಾಕಿಳಂದ್ರ ಕಾವಿಗೆ ಎಷ್ಟು ಮ್ಯಾಲ ನೀರ್ ಕಾವು ಕೊಡ್ತಾಳ. ನೀರ್ ಕಾವು ಕೊಟ್ಟ ಮ್ಯಾಲತ್ತ ಅವ್ವ ಬಡದಾಳ, ಚಾನ್ಸ್ಯಾಳ, ಕೇರ್ಯಾಳ, ಸಂಸ್ಕಾರ ಕೊಟ್ಟಾಳ ತಾಯಿ. ಅದಕ್ಕೆ ಸಂಸ್ಕಾರ ಕೊಟ್ಟಾಗ ಕೇಳ್ಬಿಡ್ರಿ, ರೊಟ್ಟಿ ಹೊಟ್ಟಿ ಉಬ್ತೈತಿ. ರೊಟ್ಟಿ ಹೊಟ್ಟಿ ಉಬ್ತಾರೆ ತಿಳ್ಕೊಂಡ್ಬಿಡುದು ನೀವು. ಇದು ಸಂಸ್ಕಾರ ಕೊಟ್ಟಾಳ ಅವ್ವ. ತಿನ್ನಾಕ ಆರೋಗ್ಯಕರ ರೊಟ್ಟಿ ಐತೈತ. ಮತ್ತ ಅಕಸ್ಮಾತ್ ರೊಟ್ಟಿ ಹೊಟ್ಟಿ ಉಬ್ಲಿಲ್ಲ ಅಂದ್ರ ತಿಂದಾರ ಹೊಟ್ಟಿ ಉಬ್ತಾವ. ನನಗ್ ಗೊತ್ತಿಲ್ಲ. ಸಂಸ್ಕಾರ ಬೇಕದಕ್ಕ. ತಾಯಿ ಕೈಯಾಗ ತಿಂದವ್ರೆಲ್ಲ ಹಿಂಗ್ಯಾಕ ಕದಿರಿ ಅನ್ಲಿಕ್ಕೆ ಹೇಳಿ ನಿಮಗ್ ಮಾತ. ನಾನು ಕಾಲೇಜಿಗೆ ಉಪನ್ಯಾಸ ಮಾಡಕತ್ತ 15 ವರ್ಷ ಆತ್ರಿ. ಪ್ರೀಡ್ ಮುಗಿಸ್ಕೊಂಡು ಹೊರಗೆ ಬಂದಿರ್ತೀನಿ. ದೊಡ್ಡ ಹುಡುಗು ಹೊಟ್ಟೆಲ್ ಮುಂದೆ ಒಟ್ಟು ಸುಳ್ಳಲ್ರಿ, ನಾನು ಕರೆ ಹೇಳತ್ತೀನಿ. ಎಲ್ಲ ಹೊಟ್ಟೆಲ್ ಮುಂದೆ. ಪ್ರೈಮರಿ ಹುಡುಗು, ಹೈಸ್ಕೂಲ್ ಹುಡುಗು ಕುರ್ಕುರಿ ತಿಂತಾವ. ಕುರ್ಕುರಿ ಕೊಡಬ್ಯಾಡ್ರಿ, ಕಿರಿಕಿರಿ ಚಾಲು. ಗುರ್ತಿಸಲಾಗಲಾರ್ದಂತ ರೋಗಗಳು ಬರಾಕತ್ತಾವ. ಅವನ ಕೈ ರೊಟ್ಟಿ ತಿನ್ನಾಕ ನಮಗ್ ಬ್ಯಾಸ. ತಾಯಿಯ ಕರಳ್, ತಾಯಿಯ ಕೊರಳ್, ತಾಯಿಯ ಬೆರಳ್, ಇವು 3 ಸೇರ್ತಾವ. ಕರಳ ಬಯಸದ ನನ್ನ ಗಂಡು ಉಣ್ಲಿ, ಮಕ್ಳು ಉಣ್ಲಿ, ಮೊಮ್ಮಕ್ಳು ಉಣ್ಲಿ, ಸೊಸ್ಯಾರು ಉಣ್ಲಿ, ಮಗಳು ಉಣ್ಲಿ ಅಂತ ಕರಳ ಬಯಸದ. ಕರಳು ಏನು ಬಯಸದ? ಕೊರಳಿಗೆ ಬಂದದ. ಉಸಿರು ಹಾಕಿ ಬಡಿಯಾಕತ್ತಾಳ. ಆ ಉಸಿರಿನೊಳಗ ಏನು ಆಶಾ ಅದಾವಲ್ಲ, ಬೆರಳಿಗೆ ಟ್ರಾನ್ಸ್ಫರ್ ಆಗ್ಯದ. ಬೆರಳು ಪಟ್ಟ ಬಡದ ಮೇಲತ್ತ ಹಾಕಿ ಮೇಲತ್ತ. ರೊಟ್ಟಿ ತಿಂದವ್ ಗಟ್ಟಿ ಆಗುದಿಲ್ಲನ್ರಿ, ಹಾಗೇ ಆಗ್ತಾನ. ಅದಕ್ಕ ಇದನ್ನು ನೋಡಿ ಕವಿ ಬರ್ದಾನ. ನಮ್ಮ ಅಜ್ಜಿ ಮಾಡುತ್ತಿದ್ದಳು ರಾಗಿ ಮುದ್ದೆ ಗುಂಡು, ನಮ್ಮ ಅಜ್ಜ ತಿಂದ ಆಗಿತ್ತು ಬಾತೂರ್ ಗಂಡು. ನೋಡ್ರಿ, ಆ ಕಡಿದ ಈ ಕಡಿದ. ನಮ್ಮವ್ವ ಮಾಡುತ್ತಿದ್ದಳು ಚಜ್ಜಿ ರೊಟ್ಟಿ, ಬಿಳಿಜಾಳ ರೊಟ್ಟಿ, ಗೊಂಜಾಳ ರೊಟ್ಟಿ. ನಮ್ಮ ಅಪ್ಪ ತಿಂದ ಆಗಿತ್ತು ಜಗಜ್ಜಟ್ಟಿ ಮತ್ತು ಮ್ಯಾಲ ಗಟ್ಟಿ ಮುಟ್ಟಿ.
ಈಗ ಈಗಿನವರು ಮಾಡುತ್ತಾರೆ ಇಡ್ಲಿ ವಡ ತಿಂದಾಗ್ಯಾವ ಪ್ಲಾಸ್ಟಿಕ್ ವಡ. ಇದು ನನ್ನ ಸಂಸ್ಕಾರ, ಇದು ನನ್ನ ಹಳ್ಳಿಯ ಸಂಸ್ಕಾರ, ಇದು ರೊಟ್ಟಿಯ ಸಂಸ್ಕಾರ, ಇದು ಜನಪದೀಯ ಪದ್ಧತಿ, ಜನಪದೀಯ ಸಂಸ್ಕಾರ. ಇದನ್ನು ನಾವು ಮರಲಿಕ್ಕೆ ಬರುವುದಿಲ್ಲ. ಈಗ ಒಂದು ಹಾಡ ಹೇಳಿಬಿಡ್ತೀನಿ ನಿಮಗೆ, ಬೇಸರ ಆಗಬಾರ್ದು ಬರೀ ಮಾತಂದ್ರೆ. ಆ ಹಾಡ ಹೇಳ್ಕೊಂಡು ಮುಂದಿನ ವಿಷಯಕ್ಕೆ ಬರ್ತೀನಿ. ಹಾಸ್ಯ ಹೆಂಗೈತಿ ಜನಪದೊಳಗೆ, ದಿವಸನೂ ಹಾಕ್ಬರಿ ನಮ್ಮ ಜನಪದೊಳಗೆ. ಜನನದಿ ಇದು 2004 ನಾನು ಪದವಿ ಕೊನೆ ತರಗತಿಯಲ್ಲಿದ್ದಾಗ ಬರೆದಿದ್ದ ಹಾಡು ಕರ್ನಾಟಕ ತುಂಬ ಹಿಟ್ಟಾಯಿತು. ಯಾರ್ಯಾರೋ ಹಾಡು ಹಾಡಿದರು, ವೈರಲ್ ಆಯಿತು. ಕೊನೆಗೆ ನನಗೆ ಹೆಸರು ಬಂತು. ಅದೊಂದು ಪುಣ್ಯ. ನೋಡೋಣ, ನಾನು ಜನಪದದೊಳಗಿದ್ದ ಕಂಡುಕೊಂಡಿರ್ತಕ್ಕಂಥ ಆಧ್ಯಾತ್ಮಿಕ ಜನಪದ ಗೀತೆ. ಜನನದಿಂದ ಮರಣದೊರೆಗೆ ಪಯಣ ತಿಳಿಸುವ ಅಕ್ಷರ, ಅಕ್ಷರ ಮೂರಕ್ಷರ, ಜೀವನ ಮೂರಕ್ಷರ, ಅಕ್ಷರ ಮೂರಕ್ಷರ, ಜೀವನ ಮೂರಕ್ಷರ. ತಾಯಿ ಗರ್ಭದಿ ಮೊದಲು ಮಗುವಿಗೆ ಜನನ ಮೂರಕ್ಷರ, ಹುಟ್ಟಿದ ಕುಸು ಕಂಡೋ ಹೆಣ್ಣೋ ಹುಡುಗ ಮೂರಕ್ಷರ, ಹುಡುಗಿ ಮೂರಕ್ಷರ, ಅಕ್ಕ ತಮ್ಮ ಅಣ್ಣ ತಂಗಿ ಮಮತೆ ಮೂರಕ್ಷರ, ಸೋದರ ಮೂರಕ್ಷರ, ಸೋದರಿ ಮೂರಕ್ಷರ, ಅಕ್ಷರ ಮೂರಕ್ಷರ, ಜೀವ ಬೆಳೆದ ಮಗುತ ಹೊರಟು ನಿಂತಿತು ಶಾಲೆಗೆ ಮೂರಕ್ಷರ, ಶಾಲೆಯಲ್ಲಿ ಕಲಿಸುವ ಗುರು ಶಿಕ್ಷಕ ಮೂರಕ್ಷರ, ಟೀಚರ ಮೂರಕ್ಷರ, ಶಿಕ್ಷಕಿ ಮೂರಕ್ಷರ, ಅಕ್ಕೋರ ಮೂರಕ್ಷರ, ಮಾಸ್ತರ ಮೂರಕ್ಷರ, ದಿನನಿತ್ಯ ಮಾಡಬೇಕು ಅಭ್ಯಾಸ ಮೂರಕ್ಷರ, ದಿನನಿತ್ಯ ಮಾಡಬೇಕು ಅಭ್ಯಾಸ ಮೂರಕ್ಷರ, ವರುಷದ ಕೊನೆಗೆ ಬಂತು ಪರೀಕ್ಷೆ ಮೂರಕ್ಷರ, ಪೇಪರ ಮೂರಕ್ಷರ, ಅಕ್ಷರ ಮೂರಕ್ಷರ, ಜೀವನ ಮೂರಕ್ಷರ, ಅಕ್ಷರ ಮೂರಕ್ಷರ, ಜೀವನ. ಶಾಲೆಯಲ್ಲಿ ಓದು ಉತ್ತಮ ಫಲವು ಮೂರಕ್ಷರ, ವರುಷದ ಫಲಿತಾಂಶ ತಿಳಿದು ಉತ್ತೀರ್ಣ ಉತ್ತೀರ್ಣ ಅಂದ್ರೆ ಪಾಸ್ ಆದಂಗ್ರಿ, ಫೇಲ್ ಆಗಿತ್ತಂದ್ರೆ ನಪಾಸ ಮೂರಕ್ಷರ, ಹೆಚ್ಚಿನ ವ್ಯಾಸಂಗಕ್ಕೆ ಕಾಲೇಜು ಮೂರಕ್ಷರ, ಹೆಚ್ಚಿನ ವ್ಯಾಸಂಗಕ್ಕೆ ಕಾಲೇಜು ಕಾಲೇಜ್ ಗೊತ್ತ್ರಿ, ಜೊತೆಗೆ ಕಲಿತು ತಲೆ ತಿನ್ನುವ ಹುಡುಗಿ ಮೂರಕ್ಷರ, ಹುಡುಗ ಮೂರಕ್ಷರ, ಅಕ್ಷರ ಮೂರಕ್ಷರ, ಜೀವನ ಮೂರಕ್ಷರ, ಅಕ್ಷರ ಮೂರಕ್ಷರ, ಜೀವನ. ಓದು ಮುಗಿಯಿತು ಮಾಡಬೇಕು ನೌಕರಿ ಮೂರಕ್ಷರ, ಕೆಲಸ ಮೂರಕ್ಷರ, ಕಾಯಕ ಮೂರಕ್ಷರ, ಉದ್ಯೋಗ ಮೂರಕ್ಷರ, ಚಾಕರಿ ಜಗದ ಮೂರಕ್ಷರ, ಓದು ಮುಗಿಯಿತು ಮಾಡಬೇಕು ನೌಕರಿ ಮೂರಕ್ಷರ, ದುಡಿವ ಹುಡುಗಗೆ ಮಾಡಿಬಿಟ್ಟರು ಏನ್ರದು ಮದುವೆ ಮೂರಕ್ಷರ, 7 ಹೆಜ್ಜೆಯ ನಿಟ್ಟು ಬಂದಳು ಸಪ್ತಪದಿಯನ್ನು ತುಳಿದು ಬಂದಳು ಹೆಂಡತಿ ಮೂರಕ್ಷರ. ನಾ ಯಾವ್ದೇ ಕಾರ್ಯಕ್ರಮ ಹೋಗ್ಕೊಳ್ರಿ ಹೆಂಡತಿ ಅಂದ್ಕೊಳ್ಳಿ ಭಾಳ ಆಗ್ತಾರೆ ಒಟ್ಟು ಎಲ್ಲರೂ ಏನು ತಿಳಿಯವತ್ತ ನನಗೂ. ಅದು ಚಾವೇರಿ ಅಂತದೈತಿ ಯಾರಿಗೂ ಗೊತ್ತದ. ಹೆಂಡತಿ ಮೂರಕ್ಷರ,
ಮುಂದೆ ಕವಿ ಬರೀತಾನೆ ಇಲ್ಲಿ, ಜೀವ ಹಿಂಡತಿ ಮೂರಕ್ಷರ, 7 ಹೆಜ್ಜೆಯ ನಿಟ್ಟು ಬಂದ ಹೆಂಡತಿ ಮೂರಕ್ಷರ, ಗಂಡ ಹೆಂಡತಿ ಚಂದ ಬಾಳ್ವೆ ಸಂಸಾರ ಮೂರಕ್ಷರ, ಸಂಸಾರ ಮೂರಕ್ಷರ, ವಂಶ ವೃದ್ಧಿಗೆ ಕುಟುಂಬ ಬೆಳೆದು ಮಕ್ಕಳು ಮೂರಕ್ಷರ, ದಿನವು ಕಳೆದು ಮೀರಿ ನಡೆದವು ವಯಸ್ಸು ಮೂರಕ್ಷರ, ನಡವು ಬಾಗಿ ಕೈಗೆ ಬಂತು ಬಡಗಿ ಮೂರಕ್ಷರ, ನಡವು ಬಾಗಿ ಕೈಗೆ ಬಂತು ಬಡಗಿ ಮೂರಕ್ಷರ, ಎಲ್ರು ನೋಡಿ ಅನ್ನುವರಾಗ ಮುದುಕ ಮೂರಕ್ಷರ, ಮುದುಕಿ ಮೂರಕ್ಷರ, ಅಕ್ಷರ ಮೂರಕ್ಷರ, ಜೀವನ ವಂಶ ವೃದ್ಧಿಗೆ ಕುಟುಂಬ ಬೆಳೆದು ಮಕ್ಕಳು ಮೂರಕ್ಷರ, ದಿನವು ಕಳೆದು ಮೀರಿ ನಡೆದವು ವಯಸ್ಸು ಮೂರಕ್ಷರ, ನಡವು ಬಾಗಿ ಇಲ್ಲಿ ತನಕ ತಿಳಿಯಲಿಲ್ಲ ಅಧ್ಯಾತ್ಮ ಮೂರಕ್ಷರ, ಇಷ್ಟರಲ್ಲಿ ಸಂತಿ ಮುಗಿಸಿ ನಡೆದ ಮರಣ ಮೂರಕ್ಷರ. ಹೌದ್ರಿ, ಕೊನೆಗೆ ಕವಿ ಒಂದು ಉಪಸಂಹಾರವನ್ನು ಹೇಳ್ತಾನ. ಏನ್ ಹೇಳ್ತಾನಂದ್ರೆ, ಅವನಾಟದಂತೆ ಆಡಬೇಕು ನಾಟಕ ಮೂರಕ್ಷರ, ನಾ ಪಾತ್ರಧಾರಿ ಅವ ಸೂತ್ರಧಾರಿ ದೇವರು ಮೂರಕ್ಷರ, 3 ಅಕ್ಷರ ಮಹಿಮೆ ಹಾಡುವ 3 ಅಕ್ಷರ ಮಹಿಮೆ ಹಾಡುವ ಗಾಯಕ ಮೂರಕ್ಷರ, ಗಾಯಕ ಮೂರಕ್ಷರ. ಕೊನೆ ಸಾಲು, ಸಂಗೀತ ಸಾಹಿತ್ಯ ಕೆಂದೂಳಿ ಮೂರಕ್ಷರ, ಕೆಂದೂಳಿ ಮೂರಕ್ಷರ, ಅಕ್ಷರ ಮೂರಕ್ಷರ, ಜೀವನ 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 ಮೂರಕ್ಷರ. ನಡಬರ್ಕ್ ಒಂದು ಪದ್ಯ ತೊಗೊಂಬಂದ್ಬಿಟ್ಟೆ, ಇನ್ನೊಂದು ಪದ್ಯ ಐತ್ರಿ, ಅದನ್ನ ಕೇಳಿಸ್ತೀನಿ ನಿಮಗೆ ಕೊನೆಗೆ. ಆ ಪದ್ಯ ಬಂದ್ರೆ ನಾನು ಮಾತುಗಳು ಮುಕ್ತಾಯ. ಅದು ಒಂದು ಟೈಮ್ ಕೊಟ್ಟಾರ ನನಗೆ, ಆ ಟೈಮ್ದೊಳಗೆ ಮುಗಿಸ್ಬೇಕು ನಾನು, ಅದಕ್ಕೆ ಟೈಮ್ ನೋಡ್ಕೊಂಡೆ ಮಾತನಾಡ್ತಾ ಇದ್ದೀನಿ. ಯಾರು ಸಮಯಕ್ಕೆ ಗೌರವವನ್ನು ಕೊಡುತ್ತಾರೋ ಅವರನ್ನು ಗೌರವಿಸ್ತಕ್ಕಂಥ ಸಮಯ ಬಂದೇ ಬರ್ತದಂತೇಳಿ ಭಗವದ್ಗೀತೆಯೊಳಗೆ ಕೃಷ್ಣ ಪರಮಾತ್ಮ ವಾಣಿ ಮಾಡಿದ ಹಾಗೆ